we can write this in the form of p divided by q. ಇದನ್ನ p by q ಫಾರ್ಮ್ ನಾಗ ಬರಿಬಹುದು. q how many times equal to q? q ones are q. 1 how many times equal to q ಅಂದ್ರೆ 1 q's are q. 1 into p, p minus 6 into q, 6q. ಅದರ ಸಲುವಾಗಿ ಏನಪ್ಪಾ ಅಂದ್ರೆ ಇದು ರ್ಯಾಷನಲ್ ನಂಬರ್ ಆಗಿರ್ತೈತಿ. ಬಿಕಾಸ್ p and q are integers. ಇದನ್ನ ನಾವೇನಪ್ಪಾ ಅಂತಂದ್ರೆ ರೀಸನ್ ಬರಿತೀವಿ. ಮ್ಯಾಥಮೆಟಿಕ್ಸ್ ಒಳಗೆ ಈ ರೀತಿ ನಾವು ಏನಾದ್ರೂ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ಲಿಕ್ಕತ್ತೀವಿ ಅಂತಂದ್ರೆ ಒಂದ್ ಕಡೆ ಇರ್ರಾಷನಲ್ ಇನ್ನೊಂದ್ ಕಡೆ ರ್ಯಾಷನಲ್ ಬರ್ಲಿಕ್ಕೆ ಸಾಧ್ಯನಾ ಅಂತಂದ್ರೆ ಇಟ್ ಈಸ್ ನಾಟ್ ಪಾಸಿಬಲ್. ಈ ರೀತಿ ಬರೋದಿಲ್ಲ. ಈಗ ಇದು ಏನಂತಂದ್ರೆ ಗ್ಯಾರಂಟಿ ನಮ್ಮ ಎಕ್ಸಾಮಿಗೆ ಬರ್ತದ, 2 ಮಾರ್ಕ್ಸ್ ನಮ್ಗೆ ಗ್ಯಾರಂಟಿ ತಂದು ಕೊಡ್ತದ. ಇಂಥ ಗ್ಯಾರಂಟಿ ಕ್ವಶನ್ ಏನಪ್ಪಾ ಅಂತಂದ್ರೆ ಲೈಟ್ ಆಗಿ ತೊಗೊಳ್ಕೋಬೇಡ್ರಿ, ಇವ್ ಸ್ವಲ್ಪ ಚೆನ್ನಾಗಿ ಪ್ರಾಕ್ಟೀಸ್. ಪಿ ಅಂಡ್ ಕ್ಯೂ ಆರ್ ಇಂಟೀಜರ್ಸ್. ಅವು ಏನಾಗಿರ್ಬೇಕು ಅಂತಂದ್ರೆ ಇಂಟೀಜರ್ಸ್ ಆಗಿರ್ಬೇಕು. ಅದ್ರೊಳಗೂ ಒಂದು ಕಂಡೀಷನ್ ಅದ, ಏನಪ್ಪಾ ಅಂದ್ರೆ ಕ್ಯೂ ಇಂಟೀಜರ್ ಆಗಿರ್ಬೇಕು, ಆದ್ರೆ 0 ಆಗಿರಬಾರ್ದು. ರೂಟ್ ಒಳಗೆ ಏನಿರ್ತದಲ್ಲ ಅದರ ಹಿಂದೆ ಏನಪ್ಪಾ ಅಂದ್ರೆ ಸೈನ್ ಪ್ಲಸ್ ಇರೋ ತರ ಅಂದ್ರೆ ಪ್ಲಸ್ ಇರೋ ತರ ನೋಡ್ಕೊಳ್ರಿ. ಒಂದ್ರೆ ಪ್ಲಸ್ ಇಲ್ಲ ಅಂದ್ರೆ ಏನ್ ಮಾಡ್ರಿ, ಪ್ಲಸ್ ಇಲ್ಲ ಅಂದ್ರೆ ಇದನ್ನ ರೈಟ್ ಸೈಡ್ ತಗೊಂಡು ಹೋಗ್ರಿ, ಪ್ಲಸ್ ಆಗುತ್ತೆ. ಆ ಕಡೆ ಇದನ್ನ ಈ ಕಡೆ ತೊಂಬರಿ. 5 minus root 3 is rational ಅಂತ ಅನ್ಕೊಂಡಿದ್ವಿ, ಬಟ್ ಇಟ್ ಇಸ್ ನಾಟ್ rational, ಇಟ್ ಇಸ್ irrational. ಈಗ ನಾನು ಇಲ್ಲಿ ಡಿಸ್ಕಸ್ ಮಾಡಿ ನಿಮ್ಗೆ ಏನಾದ್ರೂ ಚೆನ್ನಾಗಿ ಅರ್ಥ ಆಗಿತ್ತು ಅಂದ್ರೆ ಸರಿ, ಇಲ್ಲ ಸರ್ ನಮ್ಗೆ ಇನ್ನೂ ಡೌಟ್ಸ್ ಇದಾವು ಅಂತಂದ್ರೆ ನೀವು ಕಮೆಂಟ್ ಸೆಕ್ಷನ್ ಒಳಗೆ ಹಾಕ್ರಿ. ಸ್ವಲ್ಪ ಹೊತ್ತಿನೊಳಗೆ ಏನಪ್ಪಾ ಅಂತಂದ್ರೆ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ನಾ ಪ್ರಯತ್ನ ಮಾಡಿರ್ತೀನಿ. ಹಲೋ ಸ್ಟೂಡೆಂಟ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಚೆನ್ನಾಗಿ ಓದ್ಕೋತಿದ್ದೀರಾ ಅಂತಂದೇಳಿ ಅನ್ಕೋತೀನಿ. ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ 10th ಸ್ಟ್ಯಾಂಡರ್ಡ್ ಪೂರ್ತಿ ಇಷ್ಟು ಚಾಪ್ಟರ್ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡ್ಬೇಕಂತಂದೇಳಿ ದಟ್ ವಿಡಿಯೋಸ್ ಅನ್ನ ಹಾಕ್ತಾ ಇದ್ದೀನಿ. ಓಕೆ, ಸೊ ಈ ಒಂದು ಈಗ ಏನಪ್ಪಾ ಅಂತಂದ್ರೆ ವಿಡಿಯೋಸ್ ಒಳಗ ಇಲ್ಲಿ ತನಕ ನಾವೇನ್ ಮಾಡ್ತೀವಿ ಅಂತಂದ್ರೆ ನಮ್ಮ 10th ಸ್ಟ್ಯಾಂಡರ್ಡ್ ಮ್ಯಾಥಮೆಟಿಕ್ಸ್ ಫಸ್ಟ್ ಚಾಪ್ಟರ್ ರಿಯಲ್ ನಂಬರ್ಸ್ ನಾವು 1 ಮಾರ್ಕ್ ಕ್ವಶನ್ಸ್, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್, 1 ಮಾರ್ಕ್ ಕ್ವಶನ್ಸ್ ಮತ್ತೆ ಈಗ ಮುಗಿಸಿ 2 ಮಾರ್ಕ್ಸ್ ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡ್ತಾ ಇದ್ವಿ. ಇಲ್ಲಿವರೆಗೂ 45 ಕ್ವಶನ್ಸ್ ಅನ್ನ ನಾವು ಡಿಸ್ಕಸ್ ಮಾಡಿದ್ವಿ. ಈಗ ಈ ಒಂದು ವಿಡಿಯೋ ಒಳಗೆ 46 ಮತ್ತೆ 47 ಕ್ವಶನ್ ನ ಡಿಸ್ಕಸ್ ಮಾಡೋಣ ಅಂತ. ಓಕೆ, ಸೊ ನಿಮ್ಗೆ ನನ್ನ ಬಗ್ಗೆ ಸ್ವಲ್ಪ ಏನಾದ್ರೆ ನಾನು ಯಾರು ಅಂತಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿತ್ತು ಅಂದ್ರೆ ಸರಿ, ಒಂದ್ ವೇಳೆ ಗೊತ್ತಿರಲಿಲ್ಲ ಅಂತಂದ್ರೆ ನನ್ನ ಹೆಸರು ಮೃತ್ಯುಂಜಯ ಅಂತಂದೇಳಿ ನಾನು ಥರ್ಮಲ್ ಪವರ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಒಳಗೆ MTech ನ ಕಂಪ್ಲೀಟ್ ಮಾಡಿದ್ದೀನಿ. ಆ ನಂತರ ನಾನು ನಿಮ್ಗೆ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಅನ್ನ ಟೀಚ್ ಮಾಡ್ತೀನಿ. ಓಕೆ, ಸರಿ ಬನ್ರಿ ಮತ್ತೆ ಆಗ್ತಾರ. ಸೊ 46 ಕ್ವಶನ್ ನೋಡೋಣ ಅಂತ. 46 ಕ್ವಶನ್ ಏನದ್ರಿ, 6 plus prove that 6 plus root 2 is irrational. ಇದು irrational ಅಂತಂದ್ರೆ ಪ್ರೂವ್ ಮಾಡೋಣ ಅಂದ್ರೆ ಫಸ್ಟ್ ನಾವೇನ್ ಮಾಡ್ತೀವಿ, ಇದನ್ನ ರಾಷನಲ್ ಅಂತ ಅನ್ಕೋತೀವಿ. ಓಕೆ, ಲೆಟ್ 6 plus root 2 is rational. ಓಕೆ, ಸೊ ಇದು ರಾಷನಲ್ ಅಂತಂದ್ರೆ ನಾವೇನ್ ಬರಿಬಹುದ್ರಿ, we can write this in the form of p divided by q. ಇದನ್ನ p by q ಫಾರ್ಮ್ ನಾಗ ಬರಿಬಹುದು. ಇದನ್ನ p by q ಫಾರ್ಮ್ ನಾಗ ಬರೆಯಕತ್ತೀವಿ ಅಂತಂದ್ರೆ p and q ಏನಾಗಿರ್ತಾವ್ರಿ, ಏನಾಗಿರ್ತಾವ ಅಂತಂದ್ರೆ ಕೋ ಪ್ರೈಮ್ ನಂಬರ್ಸ್ ಆಗಿರ್ತಾವು. ರೈಟ್, ಕೋ ಪ್ರೈಮ್ ನಂಬರ್ಸ್, ದೇ ಆರ್ ಕೋ ಪ್ರೈಮ್ ನಂಬರ್ಸ್. ಆ ನಂತರ ಇವನ್ನ ನಾವೇನಪ್ಪಾ ಅಂತಂದ್ರೆ ಇದನ್ನ ಮ್ಯಾಥಮೆಟಿಕಲ್ ಆಗಿ ಬರೀದಾಯ್ತು ಅಂತಂದ್ರೆ HCF of p and q is 1. ಇದ್ರ ಅರ್ಥ ಇದು. ಓಕೆ, ಇದೇ ಏನಪ್ಪಾ ಅಂತಂದ್ರೆ ಅವು ಕೋ ಪ್ರೈಮ್ ನಂಬರ್ ಆಗಿದ್ದು ಅಂದ್ರೆ ಅದರದ್ದು HCF ಏನಾಗಿರ್ತೈತ್ರಿ, 1 ಆಗಿರ್ತೈತಿ. ನಂತರ ಈ p ಮತ್ತೆ q ಏನಾಗಿರ್ತಾವ ಅಂತಂದ್ರೆ p and q ಆರ್ ಇಂಟೀಜರ್ಸ್. ಇವೇನಾಗಿರ್ತಾವ್ರಿ, ಇಂಟೀಜರ್ಸ್ ಆಗಿರ್ತಾವು. ಅಂಡ್ ಮತ್ತೆ ಇನ್ನೊಂದು ಏನಪ್ಪಾ ಅಂತಂದ್ರೆ q ಏನಾಗಿರ್ಬಾರ್ದು ಅಂತಂದ್ರೆ 0 ಆಗಿರ್ಬಾರ್ದು. ಅದು ಇಂಟೀಜರ್ ಆಗಿರ್ಬೇಕು, ಆದ್ರೆ 0 ಆಗಿರ್ಬಾರ್ದು. ಓಕೆ, ಇದನ್ನ ನಾವು ಮ್ಯಾಥಮೆಟಿಕಲಿ ಬರೆದಾಯ್ತು ಅಂತಂದ್ರೆ p and q belongs to integers and q is not equal to 0. q ಏನಾಗಿರಬಾರ್ದು, 0 ಆಗಿರಬಾರ್ದು. ದಿಸ್ ಇಸ್ ಆಲ್ ಅವರ್ ಫಸ್ಟ್ ಸ್ಟೆಪ್. ಇದು 1ನೇ ಸ್ಟೆಪ್. ಸೊ ಲೆಕ್ಕ ನಾವು ಇಲ್ಲಿಂದ ನಾವು ಮುಂದೆ ಕಂಟಿನ್ಯೂ ಮಾಡ್ತೀವಿ. 6 plus root 2 is equal to p divided by q. ಓಕೆ, ರೈಟ್. ಸೊ ರೂಟ್ 2 ಇಲ್ಲೇ ಇರಲಿ, ಇದು 6 ಅನ್ನ ನಾವು ರೈಟ್ ಸೈಡ್ ಕಳ್ಸೋಣ. ಇದೇನಾಗತ್ರಿ, p divided by q. ಇಲ್ಲಿ ಏನು ಇಲ್ಲ ಅಂದ್ರೆ ಹಿಂದೆ ಪ್ಲಸ್ ಇರ್ತೈತಿ, ಬಲಗಡೆ ಹೋದ್ರೆ ಏನಾಗತ್ರಿ -6 ಆಗುತ್ತೆ. ಡಿನಾಮಿನೇಟರ್ ಒಳಗೆ ಏನು ಇಲ್ಲ ಅಂದ್ರೆ ಏನಿರ್ತದ್ರಿ 1 ಇರ್ತದೆ. ಓಕೆ, ಸೊ ಇದು ರೂಟ್ 2 ನ ಹಾಗೆ ಬರ್ಕೋತೀನಿ. ಈ q ಮತ್ತೆ 1 ಎಲ್ಸಿಎಂ ಏನಾಗತ್ರಿ, q ಆಗುತ್ತೆ. q how many times equal to q? q ones are q. 1 how many times equal to q ಅಂದ್ರೆ 1 q's are q. 1 into p, p minus 6 into q, 6q. ರೈಟ್, ಸೊ ಇಲ್ಲಿ p ಅನ್ನೋದು ಒಂದು ಇಂಟಿಜರ್, q ಅನ್ನೋದು ಒಂದು ಇಂಟಿಜರ್. ಸೊ ಇಂಟಿಜರ್ ಮೈನಸ್ ಇಂಟಿಜರ್ ಅಂತಂದ್ರೆ ಇದು ಬರುವಂತ ಆನ್ಸರ್ ಇಂಟಿಜರ್ ಆಗಿರ್ತೈತಿ. ಇಂಟಿಜರ್ ಡಿವೈಡೆಡ್ ಬೈ ಇಂಟಿಜರ್. ಓಕೆ, ಸೊ ಇದು ಏನಂತಂದ್ರೆ ಇಂಟಿಜರ್ ಡಿವೈಡೆಡ್ ಬೈ ಇಂಟಿಜರ್ ಅಂದ್ರೆ ಇದೇನಾಗಿರ್ತೈತಿ ಅಂದ್ರೆ ಇಟ್ ಇಸ್ ಅ ರಾಷನಲ್ ನಂಬರ್. ಓಕೆ, ಇಟ್ ಇಸ್ ಅ ರಾಷನಲ್. ಓಕೆ, ರೈಟ್. ಸೊ ಇದಕ್ಕೆ ನಾವು ರೀಸನ್ ಬರಿ ಅಂದ್ರೆ ಏನ್ ಬರ್ತೀವ್ರಿ, ಇದು ರೀಸನ್ ಬರಿ ಅಂದ್ರೆ ಏನ್ ಬರ್ತೀವಿ ಅಂತಂದ್ರೆ ಬಿಕಾಸ್ ಇವು p ಮತ್ತೆ q ಏನಾಗ್ಯಾವ್ರಿ, p ಮತ್ತೆ q ಏನಾಗ್ಯಾವ ಅಂದ್ರೆ ದೇ ಆರ್ ಇಂಟೀಜರ್ಸ್. ಅದ್ರ ಸಲುವಾಗಿ ಏನಪ್ಪಾ ಅಂದ್ರೆ ಇದು ರಾಷನಲ್ ನಂಬರ್ ಆಗಿರ್ತೈತಿ. ಬಿಕಾಸ್ p and q ಆರ್ ಇಂಟೀಜರ್ಸ್.
ಇದನ್ನ ನಾವೇನಪ್ಪಾ ಅಂತಂದ್ರೆ ರೀಸನ್ ಬರಿತೀವಿ. ಓಕೆನಾ? ಸೊ ಇದು ಇಂಟಿಜರ್, ಇದು ರ್ಯಾಷನಲ್ ನಂಬರ್ ಅದ. ಹಂಗಂದ್ರೆ ವಾಟ್ ಅಬೌಟ್ ದಿಸ್? ಇದೇನ್ರಿ? ಇದೇನದಪ್ಪ ಅಂದ್ರೆ ಇದು ಇರ್ರಾಷನಲ್ ಅದ. ಓಕೆ, ಇದು ಅದು ರ್ಯಾಷನಲ್ ಇದ್ರೆ ಇದೇನದ್ರಿ ಇರ್ರಾಷನಲ್ ಅದ. ಸೊ ಮ್ಯಾಥಮೆಟಿಕಲಿ ನಾವು ಮ್ಯಾಥಮೆಟಿಕ್ಸ್ ಒಳಗೆ ಈ ರೀತಿ ನಾವು ಏನಾದ್ರೂ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ಲಿಕ್ಕತ್ತೀವಿ ಅಂತಂದ್ರೆ ಒಂದ್ ಕಡೆ ಇರ್ರಾಷನಲ್ ಇನ್ನೊಂದ್ ಕಡೆ ರ್ಯಾಷನಲ್ ಬರ್ಲಿಕ್ಕೆ ಸಾಧ್ಯನಾ ಅಂತಂದ್ರೆ ಇಟ್ ಈಸ್ ನಾಟ್ ಪಾಸಿಬಲ್. ಈ ರೀತಿ ಬರೋದಿಲ್ಲ. ಓಕೆ, ಮತ್ತೆ ಯಾಕೆ ಬರಾಕತೈತಿ ಅಂದ್ರೆ ಏನೋ ಒಂದು ಮಿಸ್ಟೇಕ್ ಆಗೈತಿ. ಏನ್ ಮಿಸ್ಟೇಕ್ ಆಗೈತಿ ಅಂತಂದ್ರೆ ನಮ್ಮ ಅಜಂಪ್ಷನ್ ಏನಾಗಿತ್ತಲ್ರಿ, ಇಟ್ ಇಸ್ ದ ರ್ಯಾಷನಲ್ ಅಂತಂದ್ರೆ ನಾವೇನ್ ಅಜಂಪ್ಷನ್ ಮಾಡ್ಕೊಂಡಿದ್ವಲ್ಲ ಅದು ಏನಂತ ಅಂತಂದ್ರೆ ತಪ್ಪಾಗೈತಿ. ಅದ್ರ ಸಲುವಾಗಿ ಇದು ನಮ್ಗ ರಾಂಗ್ ಬರಾಕತ್ತೈತಿ. ಒಂದ್ ವೇಳೆ ಇದೇನಾದ್ರೂ ನಮ್ಮ ಅಜಂಪ್ಷನ್ ಕರೆಕ್ಟ್ ಇತ್ತಪ್ಪ ಅಂದ್ರೆ ಅವಾಗ ಏನಾಗಿತ್ತು ಅಂದ್ರೆ ಇದು ಈ ರೀತಿ ಬರ್ತಿಲ್ಲ. ಅಜಂಪ್ಷನ್ ಕರೆಕ್ಟ್ ಅಂದ್ರೆ ಏನ್ರಿ? ಇದು ರಾಂಗ್ ಅಂದ್ರೆ ಏನು? ರ್ಯಾಷನಲ್ ಅನ್ನೋದು ರಾಂಗ್ ಆಗೈತಿ. ಹಂಗಂದ್ರೆ ರೈಟ್ ಯಾವ್ದ್ರಿ? ಅದು ಇರ್ರಾಷನಲ್. ಇದಿಷ್ಟು ಏನಪ್ಪಾ ಅಂತಂದ್ರೆ ನಾವು ಸೆಂಟೆನ್ಸ್ ಫಾರ್ಮ್ನೇ ಬರಿತೀವಿ. ಏನ್ರಿ? ಹಿಯರ್ p minus 6q divided by q is rational, but root 2 is irrational. ಇದೇನದ್ರಿ? ಇರ್ರಾಷನಲ್ ಅದ. ಇದು ಸಾಧ್ಯನಾ ಅಂತಂದ್ರೆ ಇಟ್ ಈಸ್ ನಾಟ್ ಪಾಸಿಬಲ್. ಇದು ಬರದಲ್ಲ. ಮತ್ತೆ ಯಾಕೆ ಬಂದೈತಿ? this happened because of our wrong assumption. ನಾವು ಏನಪ್ಪಾ ಅಂತಂದ್ರೆ ತಪ್ಪಾಗಿ ಅರ್ಥ ಮಾಡ್ಕೊಂಡಿದೀವಿ, ತಪ್ಪಾಗಿ ಅಸಂಪ್ಷನ್ ಮಾಡ್ಕೊಂಡಿದೀವಿ. ಅದ್ರ ಸಂಬಂಧ ಹಿಂಗಾಗುತ್ತೆ. ಬಿಕಾಸ್ ಆಫ್ ಅವರ್ ರಾಂಗ್ ಅಸಂಪ್ಷನ್. ಏನ್ರಿ ಅಸಂಪ್ಷನ್? ಆ ರಾಂಗ್ ಅಸಂಪ್ಷನ್ ಏನ್ರಿ? ದಟ್ ಈಸ್ 6 plus root 2 is rational. ಇದು rational ಅನ್ನುವಂತ ನಮ್ಮ ಅಸಂಪ್ಷನ್ ರಾಂಗ್ ಆಗ್ಯದ. therefore 6 plus root 2 is not rational. it is not rational. ಮತ್ತೇನ್ರಿ ಇದು? it is irrational. ಓಕೆ, ಸೊ ಇವೇನಪ್ಪಾ ಅಂದ್ರೆ ಈ ರೀತಿಯಾದಂತಹ ಪ್ರಾಬ್ಲಮ್ಸ್ ಏನಪ್ಪಾ ಅಂದ್ರೆ ನಾವು ಬಹಳಷ್ಟು ಸಾಲ್ವ್ ಮಾಡ್ಲಿಕ್ಕೀವಿ. ಪ್ರತಿಯೊಂದನ್ನು ಏನಪ್ಪಾ ಅಂತಂದ್ರೆ ನೀವು ನೀಟಾಗಿ ಅದನ್ನ ಸಾಲ್ವ್ ಮಾಡ್ರಿ. ಯಾಕಪ್ಪ ಅಂತಂದ್ರೆ ನೀವು ಎಷ್ಟು ಸಾರಿ ಇದನ್ನ ಬರತೆಗಿದ್ರಲಿ ಅಷ್ಟು ನಿಮ್ಗೆ ಏನಂತಂದ್ರೆ ನೆನ್ಪುಳಿತಿದೆ. ಈಗ ಇದು ಏನಂತಂದ್ರೆ ಗ್ಯಾರಂಟಿ ನಮ್ಮ ಎಕ್ಸಾಮಿಗೆ ಬರ್ತದ, 2 ಮಾರ್ಕ್ಸ್ ನಮ್ಗೆ ಗ್ಯಾರಂಟಿ ತಂದು ಕೊಡ್ತದ. ಇಂಥ ಗ್ಯಾರಂಟಿ ಕ್ವಶನ್ ಏನಪ್ಪಾ ಅಂತಂದ್ರೆ ಲೈಟ್ ಆಗಿ ತೊಗೊಳ್ಕೊಬೇಡ್ರಿ, ಇದೊಂದು ಸ್ವಲ್ಪ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ರಿ. ಓಕೆನಾ? ರೈಟ್. ಸೊ ನಂತರ 47th ಕ್ವಶನ್, 47ನೇ ಪ್ರಶ್ನೆ ಏನಂದ್ರಿ? ಪ್ರೂವ್ ದಟ್ 5 minus root 3 is irrational ಅಂತಂದ್ರೆ ಪ್ರೂವ್ ಮಾಡಂತಾರ್ರಿ. ಸೊ ದಟ್ ಇಸ್ ದ ಸೇಮ್ ಥಿಂಗ್ ನಾವು ಆಗಲೇ ಏನ್ ಮಾಡಿದೀವಲ್ಲ ಅದನ್ನೇ ನಾವು ಇಲ್ಲಿ ಮಾಡ್ತೇವಿ. ಏನಪ್ಪಾ ಅಂದ್ರೆ ಲೆಟ್ 5 minus root 3 is rational. ಅದೇನಾಗಿರ್ಲಿ ಅಂತಂದ್ರೆ rational ಆಗಿರ್ಲಿ. ಸೊ ಇದು rational ಅಂತಂದ್ರೆ what we can do, how we can write this in the form of p by q. ಇದನ್ನ ನಾವು p by q ಫಾರ್ಮ್ ನಾಗ ಬರಿಬಹುದು. ಓಕೆ, ಬರೀರಿ, ತೊಂದ್ರೆ ಇಲ್ಲ. ಸೊ p by q ಫಾರ್ಮ್ ಬರೆದ್ವಿ ಅಂತಂದ್ರೆ ಮತ್ತೆ p ಮತ್ತೆ q ಏನಾಗಿರ್ತಾವ ಅಂತಂದ್ರೆ p and q are ಏನ್ರಿ? ಇವು p and q are ಇವು co-prime numbers. ಏನ್ರಿ? these are co-prime numbers. ಇದನ್ನ ನಾವು ಮ್ಯಾಥಮೆಟಿಕಲಿ ಬರೆಯೋದಾಯ್ತು ಅಂತಂದ್ರೆ HCF of p and q ಏನಾಗಿರ್ತೈತಿ ಅಂದ್ರೆ 1 ಆಗಿರ್ತೈತಿ. HCF of p and q ಏನಾಗಿರ್ತೈತಿ ಅಂದ್ರೆ 1 ಆಗಿರ್ತೈತಿ. ರೈಟ್, ಸರಿ. ಮತ್ತೆ ಮುಂದೆ ಅವ್ರದ್ದು ಏನ್ ಬರ್ತೀವಿ ಅಂದ್ರೆ ಈ p ಮತ್ತೆ q ಬಗ್ಗೆ ಬರೆಯೋದಾಯ್ತು ಅಂದ್ರೆ p and q are ಇಂಟೀಜರ್ಸ್. ಅವು ಏನಾಗಿರ್ಬೇಕು ಅಂತಂದ್ರೆ ಇಂಟೀಜರ್ಸ್ ಆಗಿರ್ಬೇಕು. ಅದ್ರೊಳಗೂ ಒಂದು ಕಂಡೀಷನ್ ಅದ, ಏನಪ್ಪಾ ಅಂದ್ರೆ q ಇಂಟೀಜರ್ ಆಗಿರ್ಬೇಕು, ಆದ್ರೆ 0 ಆಗಿರಬಾರ್ದು. ರೈಟ್. ನಂತರ ಇದನ್ನ ಮ್ಯಾಥಮೆಟಿಕಲಿ ಬರೆಯೋದಾಯ್ತು ಅಂದ್ರೆ p and q belongs to integers and q is not equal to 0. p ಮತ್ತೆ q ಇಂಟಿಜರ್ಸ್ ಆಗಿರೋರು, q ಏನಾಗಿರಬಾರ್ದು ಅಂದ್ರೆ 0 ಆಗಿರಬಾರ್ದು. ಇದು ನಮ್ಮ ಫಸ್ಟ್ ಸ್ಟೆಪ್. ಎಲ್ಲಾ ಲೆಕ್ಕಕ್ಕೂ ಇದನ್ನ ಹೊರತುಪಡಿಸಿ ಇದೇ ಉಳಿದಿದ್ದೆಲ್ಲ ಏನಪ್ಪಾ ಅಂದ್ರೆ ಸೇಮ್ ಇರ್ತೈತಿ. ರೈಟ್. ನೆಕ್ಸ್ಟ್ ಮುಂದೇನ್ರಿ? ಇದನ್ನ ನಾವು ಇನ್ನೊಂದ್ಸರಿ ಬರಿತೀವಿ. 5 minus root 3 is equal to p divided by q. ಓಕೆ, ಸೊ ನಮಗೆ ಇಲ್ಲಿ ಇದ್ರೊಳಗೆ ಇದನ್ನೇ ನೆನ್ಪಿಟ್ಕೊಳ್ರಿ. ಏನಂತಂದ್ರೆ ಇಲ್ಲಿ ಏನ್ ಇದು ಬರ್ತಲ್ರಿ, ಏನ್ರಿ? ಒಂದು ದಟ್ ರೂಟ್ ಒಳಗೆ ಏನಿರ್ತದಲ್ಲ ಅದರ ಹಿಂದೆ ಏನಪ್ಪಾ ಅಂದ್ರೆ ಸೈನ್ ಪ್ಲಸ್ ಇರೋ ತರ ನೋಡ್ಕೊಳ್ರಿ. ಒಂದ್ ವೇಳೆ ಪ್ಲಸ್ ಇಲ್ಲ ಅಂದ್ರೆ ಏನ್ ಮಾಡ್ರಿ? ಪ್ಲಸ್ ಇಲ್ಲ ಅಂದ್ರೆ ಇದನ್ನ ರೈಟ್ ಸೈಡ್ ತಗೊಂಡು ಹೋಗ್ರಿ, ಪ್ಲಸ್ ಆಗುತ್ತಾ. ಆ ಕಡೆ ಇದನ್ನ ಈ ಕಡೆ ತೊಂಬರಿ. ಓಕೆ, ರೈಟ್. ಇದೇನಾಗತ್ರಿ? 5 minus p by q ಹಿಂದೆ ಏನಾದ್ರಿ ಪ್ಲಸ್ ಅದ, ಅದು ಈ ಕಡೆ ಬಂದ್ರೆ ಏನಾಗುತ್ತೆ ಅಂದ್ರೆ ಮೈನಸ್ p by q ಆಗುತ್ತೆ. ಇಸ್ ಈಕ್ವಲ್ ಟು minus root 3 ಬಲಗಡೆ ಹೋದ್ರೆ ಏನಾಗುತ್ತೆ?
ಪ್ಲಸ್ √3 ಆಗುತ್ತೆ. ಓಕೆ, ಇಲ್ಲಿ ಡಿನಾಮಿನೇಟರ್ ಒಳಗೆ ಏನು ಇಲ್ಲ ಅಂದ್ರೆ ಏನ ಬರ್ಕೋತೀವಿ ಅಂತಂದ್ರೆ 1 ಬರ್ಕೋತೀವಿ. ಓಕೆ, ಸೊ 1 ಮತ್ತು q ದ ಎಲ್ಸಿಎಂ ತಗೊಳ್ರಿ. 1 ಮತ್ತು q ಎಲ್ಸಿಎಂ ತಗೊಂಡ್ರೆ q ಬರ್ತೈತಿ 1 how many times q equal to q ಅಂತಂದ್ರೆ 1 q za q 1 za q 5 into q ಅಂದ್ರೆ 5q minus p into 1 ಅಂದ್ರೆ p ಬರ್ತೈತಿ is equal to √3. ರೈಟ್, ಇದೇನ್ರಿ ಇದು? ದಿಸ್ ಈಸ್ irrational number. ವಾಟ್ ಅಬೌಟ್ ದಿಸ್ ಅಂತಂದ್ರೆ ಇದೇನ್ರಿ? ದಿಸ್ ಈಸ್ ರೇಷನಲ್. ಇದಕ್ಕೆ ಕಾರಣ ಕೊಡೋಣ. ಏನಪ್ಪಾ ಅಂತಂದ್ರೆ ಇದಕ್ಕೆ ಕಾರಣ ಏನಂತಂದ್ರೆ p and q ಆರ್ ಇಂಟಿಜರ್ಸ್. ಎದ್ರ ಸಲುವಾಗಿ ಅಂತಂದ್ರೆ p ಮತ್ತೆ q ಇಂಟಿಜರ್ಸ್ ಆಗಿದಾವು, ಅದ್ರ ಸಲುವಾಗಿ ಇದು ಏನಂತಂದ್ರೆ ಒಂದು ರೇಷನಲ್ ನಂಬರ್ ಆಗುತ್ತೆ. p and q ಆರ್ ಇಂಟಿಜರ್ಸ್. ಸರಿನಾ? ಓಕೆ, ಒಂದ್ ಕಡೆ ಇಂಟಿಜರ್ ಇನ್ನೊಂದ್ ಕಡೆ ಒಂದ್ ಕಡೆ ರೇಷನಲ್ ನಂಬರ್ ಇನ್ನೊಂದ್ ಕಡೆ ಇರ್ರೇಷನಲ್ ನಂಬರ್ ಬರ್ಲಿಕ್ಕೆ ಸಾಧ್ಯನಾ ಅಂದ್ರೆ ಸಾಧ್ಯ ಇಲ್ಲ. ಸೊ ಅದನ್ನ ನಾವು ಸೆಂಟೆನ್ಸ್ ಫಾರ್ಮ್ ಒಳಗೆ ಬರಿತೀವ್ರಿ. ಹಿಯರ್ 5q minus p divided by q is rational. ಇದು rational, but √3 is irrational. ಅದು rational ಅದ, ಬಟ್ ಇದು ಏನದ ರೀ? irrational ಅದ. ಓಕೆ, ಸೊ is that possible? No ರೀ, it is not possible. It is not possible. ಇದು ಸಾಧ್ಯ ಇಲ್ಲ. This happened. ಮತ್ತೆ ಯಾಕಾಯ್ತು ಇದು? ಯಾಕಾಯ್ತು ಅಂದ್ರೆ this happened because of our wrong assumption. ಈ ರೀತಿ ಬರಬಾರ್ದಾಗಿತ್ತು. ಯಾಕೆ ಬಂದೈತಿ? ಏನೋ ಒಂದು ಮಿಸ್ಟೇಕ್ ಆಗಿರ್ಬೇಕು. ಏನ್ ಮಿಸ್ಟೇಕ್ ಆಗಿತ್ತು ಅಂತಂದ್ರೆ ನಮ್ಮ ಅಸಂಪ್ಷನ್ ಮಿಸ್ಟೇಕ್ ಆಗಿತ್ತು. ಏನ್ ಅಸಂಪ್ಷನ್ ಮಾಡ್ಕೊಂಡಿದ್ವಿ ನಾವು? 5 minus √3 is a rational ಅಂತ ಅನ್ಕೊಂಡಿದ್ವಿ, ಬಟ್ ಇಟ್ ಇಸ್ ನಾಟ್ rational, it is irrational. Okay, is the because of our wrong assumption. So ಏನ್ರಿ wrong assumption? ಏನ್ರಿ ಅದು wrong assumption? That is 5 minus √3 is rational. Okay, therefore 5 minus √3 is not rational. ಅದು rational ಅಲ್ಲ. ಹಂಗಂದ್ರೆ rational ಅಲ್ಲ ಅಂದ್ರೆ ಮತ್ತೇನ್ರಿ ಅದು irrational. It is irrational. ಈ ರೀತಿಯಾಗಿ ನಾವೇನಪ್ಪಾ ಅಂತಂದ್ರೆ ಕೊಟ್ಟಿರುವಂತ ನಂಬರ್ನ ನಾವೇನಂತಂದ್ರೆ irrational ಅಂತಂದೇಳಿ ಪ್ರೂವ್ ಮಾಡ್ಬೋದು. ಓಕೆ, ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಳ್ರಿ. ಸರಿ, ಇನ್ನು ಏನಪ್ಪಾ ಅಂತಂದ್ರೆ 2 ಮಾರ್ಕ್ಸ್ ಕ್ವಶನ್ಸ್ ಇನ್ನೂ ಸ್ವಲ್ಪ ಅದಾವ್ರಿ. ಅವನ್ನ ಏನಪ್ಪಾ ಅಂತಂದ್ರೆ ಮುಂದಿನ ವಿಡಿಯೋದೊಳಗೆ ಡಿಸ್ಕಸ್ ಮಾಡೋಣ ಅಂತ. ಈಗ ನಾನು ಇಲ್ಲಿ ಡಿಸ್ಕಸ್ ಮಾಡಿ ನಿಮ್ಗೆ ಏನಾದ್ರೂ ಚೆನ್ನಾಗಿ ಅರ್ಥ ಆಗಿತ್ತು ಅಂದ್ರೆ ಸರಿ, ಇಲ್ಲ ಸರ್ ನಮ್ಗೆ ಇನ್ನೂ ಡೌಟ್ಸ್ ಇದಾವು ಅಂತಂತಂದ್ರೆ ನೀವು ಕಮೆಂಟ್ ಸೆಕ್ಷನ್ ಒಳಗೆ ಹಾಕ್ರಿ. ಸ್ವಲ್ಪ ಹೊತ್ತಿನೊಳಗೆ ಏನಪ್ಪಾ ಅಂತಂದ್ರೆ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ನಾ ಪ್ರಯತ್ನ ಮಾಡಿರ್ತೀನಿ. ಓಕೆ, ಸೊ ನಿಮ್ಮ ಓದು ಸುಲಭವಾಗಿರ್ಲಿ, ಚೆನ್ನಾಗಿರ್ಲಿ, ನಿಮ್ಗೆ ಓದಿದ್ದೆಲ್ಲ ಚೆನ್ನಾಗಿ ಅರ್ಥ ಆಗ್ಲಿ, ಆನಂತರ ನಿಮ್ಮ ಭವಿಷ್ಯ ಸಖತ್ತಾಗಿರ್ಲಿ, ಚೆನ್ನಾಗಿರ್ಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.